ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ, ಇವತ್ತು ಸೋಮವಾರ ಬೆಳಗ್ಗೆ ವ್ಲಾಗ್ ಶುರು ಮಾಡಂತೇನೆ. ಇವತ್ತು ಸ್ವಲ್ಪ ಹುಷಾರು ಅನ್ಸತಿ. ನಾನು ಹಿಂದಿನ ವ್ಲಾಗ್ ಒಳಗೆ ಹೇಳಿದ್ನಿ, ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು, ಜ್ವರ ಎಲ್ಲ ಬಂದಿತ್ತು. ಆದ್ರೆ ನೆನ್ನೆ ಮಾತ್ರ ಸಿಕ್ಕಾಪಟ್ಟೆ ಪೇಷಂಟ್ ಥರನೇ ಮಲ್ಕೊಂಡ್ಬಿಟ್ಟಿದ್ನಿ ಸಂಜೆವರೆಗೂ. ನೆನ್ನೆ ಅಡುಗೆನೂ ಮಾಡೋಕ್ಕಾಗಿರಲಿಲ್ಲ ನೋಡ್ರಿ ಸರಿಯಾಗಿ. ತುಂಬ ಕಷ್ಟ ಅನಿಸ್ಬಿಟ್ಟಿತ್ತು ನನಗೆ. ಆ ಥರ ಮಲ್ಕೊಳಕ್ಕಾಗೋದಿಲ್ಲ, ಎದ್ದು ಮಾಡೋನು ಅಂದ್ರೆ ಆಗುವಲ್ತು, ಆ ಥರ ಅನ್ಸಕತ್ತಿತ್ತು. ಬೆಳಗ್ಗೆನೂ ನಾಷ್ಟ ಹೊರಗಡೆಯಿಂದ ತರಿಸಿದ್ನಿ. ಆಮೇಲೆ ಮಧ್ಯಾಹ್ನ ಏನೋ ಸಿಂಪಲಾಗಿ ಮಾಡ್ಕೊಂಡು ತಿಂದ್ವಿ. ರಾತ್ರಿಗೂ ಅಷ್ಟೇ ಏನೂ ಮಾಡೋಕ್ಕಾಗಲಿಲ್ಲ, ಹಿಂಗೆ ಹೋಯ್ತು ದಿನ. ಇವತ್ತು ಸ್ವಲ್ಪ ಪರವಾಗಿಲ್ಲ, ಆದ್ರೂ ಒಂದು ಸ್ವಲ್ಪ ಜ್ವರ ಅದಾವ ಅನಿಸ್ತತಿ. ಬಾಯಿ ಒಳಗೆಲ್ಲ ಒಂಥರ ಕೈ ಅನ್ಸಕತ್ತೈತಿ. ಎದ್ದು ಮಾಡುವಷ್ಟಂತೂ ಏನು ತೊಂದರೆ ಇಲ್ಲ ಅಂದ್ಕೊಂಡು ಎದ್ದು ಎಲ್ಲ ಕೆಲಸ ಎಲ್ಲ ಮಾಡಾಯಿತು. ಮತ್ತು ನನಗೆ ಅಲ್ಲಿ ಇಲ್ಲಿ ಎಲ್ಲ ಹರ್ಕೊಂಡು ಇಟ್ಕೊಳ್ಳೋದು, ಮನೆಯೆಲ್ಲ ಗಲೀಜು ಅಂದರೆ ನನಗೂ ನೋಡ್ಕೊಂಡು ಕುಂಡ್ರಕ್ಕಾಗೋದಿಲ್ಲ. ಹಾಗಾಗಿ ಎದ್ದು ಮಾಡಲೇಬೇಕಾಯ್ತು ನೋಡ್ರಿ. ಎಲ್ಲ ಹೌಸ್ ವೈಫ್ದು ಅದೇ ಕತ್ತಿ ಅಂತ ಹೇಳ್ಬೋದು. ಜವಾಬ್ದಾರಿ ಇದ್ದೇ ಇರ್ತೈತಿ, ಮಾಡಲೇಬೇಕಾಗ್ತೈತಿ. ಈಗ ನಮ್ಮ ಚಿಂಟು ಕೂಡ ಸ್ಕೂಲಿಂದ ಬಂದು ನಾನು ಯಾಕಂತ ಹೇಳ್ತೇನೆ. ಏನು ನೋಡ್ರಿ, ನಮ್ಮ ಚಿಂಟು ಸ್ಕೂಲಿಂದ ಬಂದು ನಾನು 10 ಗಂಟೆಗಂದ್ರೆ ಹುಷಾರಿಲ್ಲ ಫುಲ್ಲು. ಮೋಸ್ಟ್ಲಿ ಸ್ವಿಮ್ಮಿಂಗ್ ಹೋಗಿ ಬಂದಲ್ಲ, ಅದೇ ಎಫೆಕ್ಟ್ ಇರ್ಬೋದು. ಮೊನ್ನೆ ಸ್ವಿಮ್ಮಿಂಗ್ ಹೋಗಿದ್ದ ಶನಿವಾರ, ಆಗಸ್ಟ್ 15th ಎಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಬಂದಲ್ಲ. ಮಧ್ಯಾಹ್ನ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಹೋದರು. ಬಂದಮೇಲೆ ಸೀನಾತಿದ್ದಾನ. ನಾನು ಅಂದ್ಕೊಂಡು ನೀವು ನೆಗಡಿ ಬರ್ತೈತೇನೋ ಅಂತ. ಅದು ನೆನ್ನೆ ಸ್ವಲ್ಪ ಜಾಸ್ತಿನೇ ಆಯಿತು. ನೆನ್ನೆ ಸಂಜೆಗಂತೂ ಸ್ವಲ್ಪ ಜಾಸ್ತಿ ಜ್ವರನೇ ಬಂದುಬಿಡ್ತು. ಎಲ್ಲ ಔಷಧಿಯಾಗಿ ಮಲಗಿಸಿದ್ವಿ. ಬೆಳಿಗ್ಗೆ ಲೈಟಾಗಿತ್ತು. ಮನೆಯಾಗಿದ್ರೂ ಟಿ ವಿನ ನೋಡ್ತಿ, ಹೋಗಿಬಿಡು ಅಂತ ಹೇಳಿ ನಾನು ಕಳಿಸ್ಕೊಟ್ಟಿದ್ದೆ ಅವನಿಗೆ. ಅಲ್ಲಿಗೆ ಹೋದ್ಮೇಲೆ ಏನೋ ಒಂದು ಸ್ವಲ್ಪ ವಾಮಿಟ್ ಆಯ್ತಂತ. ಹಾಗಾಗಿ ಮತ್ತೆ ಕಾಲ್ ಮಾಡಿದ್ರು ಸ್ಕೂಲಿಂದ. ಎಷ್ಟು 8:20 ಹೋಗಿದ್ದ, 10 ಗಂಟೆಗಾದ್ರೆ ಮತ್ತೆ ಮನ್ಯಾಗ ಇದ್ದ. ಹೋದ ತಕ್ಷಣ ಅವ್ನು ಮತ್ತೆ ಅಲ್ಲಿ ವಾಮಿಟ್ ಆಗೇ ಬಿಟ್ಟೈತಿ. ಜ್ವರನೂ ಅದಾವು. ಈ ಥರ ಯಾವಾಗೂ ಮಲ್ಗೋದಿಲ್ಲವ. ಆರಾಮಿಲ್ಲ ಅಂದರೂ ಟಿ ವಿ ಆದರೂ ನೋಡ್ಕೊಂಡು ಕೂತಿರ್ತಾನು. ಈ ಥರ ಮಲ್ಕೊಂಡಾನಂದ್ರೆ ಸ್ವಲ್ಪ ಜಾಸ್ತಿನೇ ಅದಾವೆ ಜ್ವರ. ನೋಡ್ರಿ, ಈಗ ಜಸ್ಟ್ ಯೂನಿಫಾರ್ಮ್ ತೆಗ್ದ. ಯೂನಿಫಾರ್ಮ್ನು ಹಾಕ್ಕೊಂಡು ಮಲಗಿದ್ದ. ಅಷ್ಟು ಅವ್ನಿಗೆ ಆಗೋಲ್ತಾಗಿತ್ತು. ಶ್ರೇಯಸ್ ಹೋಗಿ ಕರ್ಕೊಂಬಂದ. ನಂಗೆ ಅಲ್ಲಿ ಬಂದ ತಕ್ಷಣ ಅನ್ಕೊಂಡು ನಾನು ಕರ್ಕೊಂಡು ಹೋಗ್ರಿ ಅಂತ ಹೇಳಕ್ಕೆ ಕಾಲ್ ಮಾಡ್ಯಾರ ಅಂತೇಳಿ. ಸೊ ನೋಡಿರಿ, ಲಂಚ್ ಬಾಕ್ಸು, ಬ್ಯಾಗು ಎಲ್ಲ ಇಲ್ಲೇ ಇಟ್ಟು ಹಾಗೆ ಮಲ್ಕೊಂಬಿಟ್ಟ. ನಾನು ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ಹಾಕಿ ಮಲಗಿಸಿದ್ದೀನಿ. ಅಂದರೆ ಇನ್ನೊಂದೆರಡು ತಾಸು ಅನ್ನೋ ಅಷ್ಟೊತ್ತಿಗೆ ಸ್ವಲ್ಪ ಆರಾಮಾಗ್ತೈತೆ ಅಂತ ಹೇಳಿ. ಬೆಳಗ್ಗಿನೂ ಸ್ವಲ್ಪ ಏನಾದರೂ ಔಷಧಿ ಹಾಕಿ ಕಳ್ಸೂನು ಅಂದ್ಕೊಂಡು. ಮತ್ತು ಅಲ್ಲಿ ಏನಾಗ್ತೈತೆ ಅಂದರೆ ಕ್ಲಾಸ್ ನಡಿಬೇಕಾದ್ರೆ ನಿದ್ದೆ ಬರೋಕ್ಕೆ ಶುರು ಆಗ್ಬಿಡ್ತೈತೆ ಹುಡುಗರಿಗೆ ಪಾಪ. ಹಾಗಾಗಿ ಕಳಿಸಿದ್ನಿ. ಸಾಯಂಕಾಲ ಅದು ಸ್ವಲ್ಪ ರೆಸ್ಟ್ ಮಾಡಿಸಿದ್ರಾಯ್ತು. ಇವು ಮನೆಯಾಗಿದ್ರೆ ಟಿ ವಿನ ನೋಡ್ತಾನಂತ ಹೇಳಿ. ಆದರೆ ಅವ್ನಿಗೆ ಸ್ವಲ್ಪ ಜಾಸ್ತಿನೇ ಆಯ್ತು ಅದು. ಹಾಗೆ ನೋಡಿರಿ, ಶ್ರೇಯಸ್ ಪಾಸ್ತಾ ಸಲಾಡ್ ಮಾಡ್ಕೊಡಂದ. ಅವನಿಗೋಸ್ಕರ ನೋಡಿರಿ ದಿಸಾನು ಅವರ ಪಾಸ್ತಾಲಿಷಿಯಸ್ ಯೂಸ್ ಮಾಡಿಕೊಂಡು ಪಾಸ್ತಾ ಮಾಡ್ಕೊಡತ್ತೇನೆ. ಇದರೊಳಗೆ 0% ಕೊಲೆಸ್ಟ್ರಾಲ್ ಇರ್ತೈತಿ, ಮತ್ತು ಯಾವುದೇ ಆರ್ಟಿಫಿಷಿಯಲ್ ಕಲರ್ ಹಾಕಿರೋದಿಲ್ಲ. ಮತ್ತು ನೀವು ಸಲಾಡ್ಗೆ, ಪಾಸ್ತಾಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಜೊತೆಗೆ ಮಕ್ಕಳಿಗಂತೂ ಭಾಳ ಇಷ್ಟಪಟ್ಟು ತಿಂತಾರಂತ ಹೇಳ್ಬೋದು. ಮೈದಾ ಅಂತೂ ಒಂಚೂರು ಆ್ಯಡ್ ಮಾಡಿರೋದಿಲ್ಲ, 0% ಮೈದಾ ಇರ್ತೈತೆ ಅಂತ ಹೇಳ್ಬೋದು. ಸೊ ಈಗ ಶ್ರೇಯಸ್ಗೆ ಸಲಾಡ್ ಮಾಡಿಕೊಡ್ತೇನೆ. ಈಗ ನಾನು ದಿಸಾನು ಅವರ ಆಲಿವ್ ಆಯಿಲ್ ಯೂಸ್ ಮಾಡತ್ತೇನೆ. ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದ ಮೇಲೆ ನಮಗಂತೂ ಒಂಥರ ಹೆಲ್ತ್ ಬೆನಿಫಿಟ್ಸ್ ಭಾಳ ಸಿಕ್ಕಾವಂತ ಹೇಳ್ಬೋದು. ಇದು ಬ್ಯಾಡ್ ಕೊಲೆಸ್ಟ್ರಾಲ್ನ ಗುಡ್ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. ಮತ್ತು 100% ವೆಜಿಟೇರಿಯನ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ವೆಯ್ಟ್ ಲಾಸ್ ಮಾಡ್ತಿರ್ತಾರಲ್ಲ ಅಂಥವ್ರಿಗಂತೂ ಇನ್ನೂ ಒಳ್ಳೇದಂತ ಹೇಳ್ಬೋದು ಇದನ್ನು ಯೂಸ್ ಮಾಡಿದ್ರೆ. ಸೊ ಈಗ ನೋಡಿ, ಸಾಂಬಾರಿಗೆ ನಾನು ಎಣ್ಣೆ ಕಾಯಕ್ಕೆ ಇಟ್ಟೇನೆ. ಇದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಗೆ ಜಜ್ಕೊಂಡಿರೋ ಬೆಳ್ಳುಳ್ಳಿ ಸೇರ್ಸತ್ತೇನೆ. ಅದಾದಮೇಲೆ ಸ್ವಲ್ಪ ಮಸಾಲೆ ಖಾರ ಸೇರ್ಸತ್ತೇನೆ. ಮಸಾಲೆ ಖಾರ ಒಗ್ಗರಣೆಗೆ ಸೇರಿಸ್ಬೇಕು, ಡೈರೆಕ್ಟಾಗೆ. ಸಾಂಬಾರಿಗೆ ಸೇರಿಸಿದ್ರೆ ಅಷ್ಟು ಟೇಸ್ಟ್ ಅನಿಸೋದಿಲ್ಲ, ಅದು ಒಳ್ಳೆ ಘಮ ಬಿಡ್ತೈತಿ. ಇಷ್ಟೇ ನೋಡಿರಿ, ಉತ್ತರ ಕರ್ನಾಟಕದ ಬೇಳೆ ಸಾಂಬಾರು ಅಂತೂ ಅಗ್ದಿ ಈಸಿ ಆಗೈತಿ. ಮಸಾಲೆ ಖಾರ ಹಾಕಿಬಿಟ್ರೆ ಆಯಿತು. ಇಷ್ಟೇ, ಎಲ್ಲ ಮಸಾಲೆ ಇದ್ರೊಳಗೆ ಇರ್ತೈತಿ.
ಅಗದಿ ಟೇಸ್ಟಾಗಿರ್ತದೆ ನೋಡ್ರಿ. ಗಟ್ಟಿಯಾಗಿ ಮಾಡೇನಿ ಬಿಸಿ ಬಿಸಿ ಅನ್ನ ಜೋಡಿ. ನಮ್ಮ ಚಿಂಟು ಬೇರೆ ಆರಾಮಿಲ್ಲಲ್ಲ, ಅನ್ನ ಮತ್ತು ಸ್ವಲ್ಪ ಹಾಲು ಸಾರು ಹಾಕಿ ತಿನ್ನಿಸ್ಬೇಕು ಅಂದ್ಕೊಂಡೇನಿ. ಅವನಿಗೆ ಬಾಯೆಲ್ಲ ಕೆಟ್ಟಂಗಾಗಿತ್ತು, ಸ್ವಲ್ಪ ಖಾರ ಖಾರವಾಗಿರಲಿ ಅಂದ್ಕೊಂಡು ಲೈಟಾಗಿ ಖಾರವಾಗಿ ಮಾಡೇನಿ. ಅವನಿಗೂ ಬಾಯಿ ಕೆಟ್ಟತ್ತನ್ನತ್ತಿದ್ದ. ಇದಕ್ಕೆ ಇನ್ನೇನಿಲ್ಲ ನೋಡ್ರಿ, ಈಗ ಉಪ್ಪು ಹಾಕಬೇಕು, ಕೊತ್ತಂಬರಿ ಹಾಕಬೇಕು. ಇನ್ನೇನು ಹೆಚ್ಚಾಗಿ ಉತ್ತರ ಕರ್ನಾಟಕದೊಳಗೆ ಏನು ರುಬ್ಬಿ ಹಾಕುವಂಥದ್ದು ಏನೂ ಇರೋದೇ ಇಲ್ಲ. ಕೆಲವೊಂದು ಅಡುಗೆಗೆ ರುಬ್ಬಿ ಹಾಕ್ತಾರೋ, ಹೆಚ್ಚಾಗಿ ಮಸಾಲೆ ಖಾರ ಹಾಕಿಬಿಟ್ರೆ ಮುಗೀತು ನೋಡ್ರಿ ಅಡುಗೆ ಕೆಲಸನ ಮುಗ್ದಂಗೆ. ಅಂದ್ರೆ ಅಷ್ಟು ಅದ್ರೊಳಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರ್ತಾವೆ ಮಸಾಲೆ ಖಾರದೊಳಗೆ. ಮತ್ತು ನಂಗೆ ಕೆಲವೊಬ್ರು ಕೇಳ್ತಿರ್ತೀರಿ ಮಸಾಲೆ ಖಾರ ತರಿಸ್ಕೊಡ್ರಿ ಅಂತ ಹೇಳಿ. ಮಸಾಲೆ ಖಾರ ಎಲ್ಲಿಂದ ತರಿಸ್ಕೊಡೋಕ್ಕಾಗ್ತೈತೆ ಹೇಳ್ರಿ? ನಾನು ಅದನ್ನ ಬಿಸ್ನೆಸ್ ಏನಾದರೂ ಮಾಡಿದ್ರೆ ನಿಮಗೆ ತರಿಸ್ಕೊಡ್ಬೋದು. ನಾನೇನು ಹೆಂಗೆ ಕಳ್ಸ್ಕೊಡೋಕ್ಕಾಗ್ತೈತಿ? ಆಗೋದಿಲ್ಲ. ಈಗ ಎಲ್ಲ ರೆಸಿಪಿ ಚಾನಲ್ ಒಳಗೆ ಮಸಾಲೆ ಖಾರ ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟಾರೆ, ನೀವು ಆರಾಮಾಗಿ ನೋಡಿ ಮಾಡ್ಕೋಬೋದು. ಫೈನಲ್ ಆಗಿ ಸ್ವಲ್ಪ ಉಪ್ಪು ಸೇರ್ಸತ್ತೇನೆ. ಇದಕ್ಕೆ ಸ್ವಲ್ಪ ನುಗ್ಗೆಕಾಯಿ ಸೇರಿಸ್ಬೇಕಾಗಿತ್ತು. ನಮ್ಮ ಮನೆಯವ್ರಿಗೆ ತೊಗೊಂಡು ಬಂದೇನಿ, ಇನ್ನೂ ತಂದಿಲ್ಲ. ತಂದ್ರೆ ಸ್ವಲ್ಪ ಕುದಿಸಿ ಇದಕ್ಕೆ ಸೇರಿಸ್ಬೇಕಂತ ಅಂದ್ಕೊಂಡೆ ನೋಡ್ರಿ. ಸರಿ, ನಮ್ಮ ಚಿಂಟುಗೆ ನುಗ್ಗೆಕಾಯಿ ಸಾರು ಅಂದ್ರೆ ಭಾಳ ಇಷ್ಟ. ಅದಕ್ಕೆ ನಮ್ಮ ಮನೆಯವ್ರು ಹೊರಗಡೆ ಹೋಗಿದ್ರು, ಹೇಳಿದೆ ತೊಗೊಂಡು ಬಾ ಅಂತ. ಅವ್ರು ಡ್ಯೂಟಿಗೆ ಹೋಗುವಷ್ಟೊತ್ತಿಗೆ ತಂದ್ರೆ ನುಗ್ಗೆಕಾಯಿ ಸಾಂಬಾರು, ಇಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ, ಪ್ಲೇನ್ ಬೇಳೆ ಸಾಂಬಾರು. ಹಂಗೆ ನೋಡ್ರಿ, ಇಲ್ಲೇ ಅಕ್ಕಿ ಇಟ್ಟೆ ಹೊರಗಡೆ. ಲಾಸ್ಟ್ ಖಾಲಿ ಆಗಕ್ಕೆ ಬಂದವು. ಇನ್ನೊಂದು 10 kg ಅಷ್ಟು ಇರ್ಬೋದು. ಖಾಲಿ ಆಗಕ್ಕಂದ್ರೂ ಇನ್ನೂ ಟೈಮ್ ಬೇಕು ಇವು ಖಾಲಿ ಆಗಕ್ಕೆ. ಇನ್ನೂ 10 kg ಅದಾವು. ನಮ್ಮ ಮನೆಯವ್ರಿಗೆ ನಾನು ಹೇಳಿದ್ನಿ ಜಸ್ಟ್ 10 kg ತೊಗೊಂಬರ್ರಿ ಸಾಕಂತ. ಅವ್ರು 25 kg ಬ್ಯಾಗ್ ತಂದುಬಿಟ್ಟಿದ್ರು, 26 kg. ಯಾಕಂದ್ರೆ ಲಾಸ್ಟ್ ಹುಳ ಆಗೇ ಬಿಟ್ಟಿರ್ತಾವೆ ಇದ್ರೊಳಗೆ. ಎಷ್ಟು ಹುಳ ಅದಾವಂದ್ರೆ ಈಗ ಅದಕ್ಕೆ ಡೈಲಿ ಹಿಂಗೆ ಆಗತ್ತಿತ್ತು. ಇವತ್ತು ಕ್ಲೀನ್ ಮಾಡಿ ಇಟ್ಟೆ ಬಿಡೋನು ಅಂಥೇಳಿ ಎಲ್ಲ ಹೊರಗಿಟ್ಟೇನಿ. ಇಷ್ಟು ದಿವಸದೊಳಗೆ ಹೈಯೆಸ್ಟ್ ಇದೆ ಸಲ ಸ್ವಲ್ಪ ಜಾಸ್ತಿ ಆಗಿರೋದು ಹುಳ. ನೋಡ್ರಿ ಇಲ್ಲೇ ಐತೆ. ಎಲ್ಲ ಕ್ಲೀನಾಗಿ ಮಧ್ಯಾಹ್ನ ಕೂತ್ಕೊಂಡು ಕ್ಲೀನಾಗಿ ಎಲ್ಲ ಕೇರಿ ಒಂದು ಡಬ್ಬಿಗೆ ಹಾಕಿಬಿಡ್ತೇನೆ. ಸ್ವಲ್ಪ ಲವಂಗ ಹಾಕಿದ್ರೆ ಹುಳ ಆಗೋದಿಲ್ಲ ಅಂತಾರೋ. ಈ ಪಲಾವ್ ಎಲೆ ಮತ್ತು ಲವಂಗ ಹಾಕಿ ಇಡೋನು, ನೋಡೋನು, ಏನು ಗೊತ್ತಿಲ್ಲ ನನಗೂ. ಹಾಕಿಟ್ಟಾಗ ಸ್ವಲ್ಪ ಕಡಿಮೆ ಅನ್ನಿಸ್ತಾವೆ, ಇಷ್ಟೊಂದೇನು ಆಗಿರೋದಿಲ್ಲ. ಇದೆಲ್ಲ ಇದೊಂದು ಐತೆ ನೋಡಿ. ಇವತ್ತು ಮಧ್ಯಾಹ್ನದ ಕೆಲಸ ಇಟ್ಕೊಂಡೇನಿ. ಹಂಗೆ ನನಗೆ ಕೆಲವೊಬ್ಬರು ಕಮೆಂಟ್ ಮಾಡತ್ತಿದ್ರು, ನೀವು ವರಮಹಾಲಕ್ಷ್ಮಿ ಹಬ್ಬ ಯಾವತ್ತು ಮಾಡತ್ತೀರಿ ಅಂಥೇಳಿ. ಈ ಶುಕ್ರವಾರ ಮಾಡೋರು ಮಾಡತ್ತಾರೋ 21ಕ್ಕೆ, ಕೆಲವೊಬ್ಬರು 28ಕ್ಕೂ ಮಾಡತ್ತಾರೋ. 28ಕ್ಕೆ ಹುಣ್ಣಿಮೆ ಬಂದಿರೋದ್ರಿಂದ ಅವತ್ತು ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರೆ ಶ್ರೇಷ್ಠ ಅಂತಾರೆ. ಹಾಗಾಗಿ ಅವತ್ತು ಮಾಡೋರು ಮಾಡತ್ತಾರೋ. ನಾನು ಯಾವತ್ತು ಮಾಡತ್ತೇನಪ್ಪ ಅಂದ್ರೆ 28ಕ್ಕನ ಅಂತ ಅಂದ್ಕೊಂಡೇನಿ. ಹುಣ್ಣಿಮೆ ದಿನಾನ ಅವತ್ತು ಮಾಡಿದ್ರನ ಶ್ರೇಷ್ಠ. ಮತ್ತು ಕುಂಕುಮಕ್ಕೆ ಕರೆದ್ರೆ ನನ್ನ ಫ್ರೆಂಡ್ಸೂ ಫ್ರೀಯಾಗಿರ್ತಾರೋ. ಅವ್ರದ್ದೆಲ್ಲ ಹಬ್ಬ ಈ ವಾರನ ಮಾಡತ್ತಾರಲ್ಲ, ಹಾಗಾಗಿ ಮುಂದಿನ ವಾರ ಫ್ರೀಯಾಗಿರ್ತಾರೋ. ಅವ್ರನ್ನ ಇಲ್ಲಿ ಕರಿಬೋದು ಕುಂಕುಮಕ್ಕೆ ಅಂಥೇಳಿ ನಾನು ಪ್ಲ್ಯಾನ್ ಮಾಡ್ಕೊಂಡೇನೆ ನೋಡ್ರಿ. ಅದಕ್ಕೋಸ್ಕರ ನಾನು ಇನ್ನೂ ಸೀರೆನೂ ತಂದಿಲ್ಲ. ಈ ವಾರ ಮಾಡೋದಾಗಿದ್ರೆ ಇಷ್ಟೊತ್ತಿಗೆ ನಾನು ಸೀರೆ ತಂದಿರ್ತಿದ್ನಿ ಹಬ್ಬಕ್ಕೆ. ಮತ್ತು ಅಷ್ಟೊಂದೇನು ಗ್ರ್ಯಾಂಡ್ ಅಂತೇನು ಮಾಡತ್ತಿಲ್ಲ, ಯಾಕಂದ್ರೆ ನೆಕ್ಸ್ಟ್ ಮತ್ತೆ ಯಾವಾಗ ನಾವು ಸ್ವಂತ ಮನೆ ಹೋಗ್ತೇವಲ್ಲ ಆವಾಗನ ಮತ್ತೆ ಗ್ರ್ಯಾಂಡಾಗಿ ಮಾಡಿದ್ರೆ ಆಯಿತು ಅಂದ್ಕೊಂಡು ಒಟ್ಟಿನಲ್ಲಿ ಸಿಂಪಲ್ಲಾಗಿ ಮಾಡಬೇಕು ಅಂತ ಅಂದ್ಕೊಂಡೇನಿ. ಮತ್ತು ಪ್ರತಿ ವರ್ಷ ಮಾಡ್ತೀವಿ ಅಂದರೆ ಬಿಡಬಾರ್ದು, ಇಲ್ಲಿರೋವರೆಗೂ ಮಾತ್ರ ಸಿಂಪಲ್ಲಾಗಿ ಮಾಡಬೇಕಂತ ಅಂದ್ಕೊಂಡೇನಿ. ಇದೇ ವಾರ ಅಂದಿದ್ರೆ ನಾನು ಕೂಡ ಭಾಳ ಬ್ಯುಸಿಯಾಗಿರ್ತಿದ್ನಿ. ಇನ್ನೇನು ಬಂದೇ ಬಿಡ್ತೀನಿ, ಇನ್ನೊಂದು 4 ದಿವಸದೊಳಗೆ ವರಮಹಾಲಕ್ಷ್ಮಿ ಹಬ್ಬ. ಎಲ್ಲ ಪೂಜೆ ಸಾಮಗ್ರಿ ಎಲ್ಲ ತೊಳೆಯೋದು ಅದು ಇದು ಅಂತ ಬ್ಯುಸಿಯಾಗಿಬಿಡ್ತಿದ್ನಿ. ಇನ್ನೂ ಒಂದು ದಿವಸ ನಾನು ಹೋಗಿ ಹಬ್ಬಕ್ಕೆ ಸೀರೆನೂ ತರಬೇಕು. ನೋಡ್ರಿ ವೆದರ್ ಹೆಂಗೈತಪ್ಪ ಅಂದ್ರೆ ಜಸ್ಟ್ ಒಂದು 10 ನಿಮಿಷದ ಹಿಂದೆ ಜೋರು ಮಳೆ ಬರ್ತೈತೇನೋ ಅನ್ನೋ ಥರ ಶುರು ಆಯಿತು. ಈ ಕಮ್ಮಿ ಮೇಲಿರೋ ಅರಿವಿ ಎಲ್ಲ ತೆಗೆದು ಇಲ್ಲಿ ಕೂಡಿಸಿದ್ನಿ. ಈಗ ನೋಡಿದ್ರೆ ಮತ್ತೆ ಬಿಸಿಲು ಬರತೈತಿ. ಮೊನ್ನೆ ಹಂಗೆ ಅಂದ್ಕೊಂಡು ಇನ್ನೇನು ಮಳೆ ಬರಂಗಿಲ್ಲ, ಸುಮ್ಮನೆ ಹಿಂಗೆ ಅನಿಸ್ತೈತೆ ಅಂತೇಳಿ ಅರಿವಿ ಬಿಟ್ರೆ ಜೋರು ಅಂದ್ರೆ ಜೋರು ಮಳೆ ಬಂತು. ಈಗ ನೋಡ್ರೆ ಬಿಸಿಲು ಬರೋ ಇದ್ರೊಳಗೈತಿ. ಎರಡು ಒಟ್ಟಿನಲ್ಲಿ ಮಿಕ್ಸ್, ಏನು ಆಗ್ತದೆ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಅರಿವಿನೂ ಹಿಂದಿನ ಸೈಡ್ ಹಾಕಿಬಿಟ್ಟೇನಿ. ಬಂದಮೇಲೆ ಮತ್ತೆಲ್ಲ ತೆಗಿಯೋದು ಬೇಡ ಅಂದ್ಕೊಂಡು. ಹಂಗೆ ನೋಡ್ರಿ, ನೆನ್ನೆ ಅಮೆಝಾನ್ ಒಳಗೆ ಸೀರೆ ಎಲ್ಲ ಹಾಕಿಡೋನು ಅಂದ್ಕೊಂಡು ಈ ಥರ ಕಾಟನ್ ಬ್ಯಾಗ್ ತರಿಸಿದ್ನಿ. ನನಗೆ ಏನಂದ್ರೆ ಈಗ ಕೆಲವೊಮ್ಮೆ
ಸೀರೆ ಸಿಕ್ಕರೆ ಬ್ಲೌಸ್ ಸಿಗೋದಿಲ್ಲ, ಬ್ಲೌಸ್ ಸಿಕ್ಕರೆ ಸೀರೆ ಸಿಗೋದಿಲ್ಲ. ಅದೊಂಥರ ಭಾಳ ನನಗೆ ಟೆನ್ಷನ್ ಆಗೋದು. ಎಲ್ಲಾದರೂ ಹೊರಗಡೆ ಹೊಂಟಾಗ ಒಂದೊಂದು ಸಾರಿ ಇದೇ ಸೀರೆ ಉಟ್ಕೋಬೇಕಂತ ಅಂದ್ಕೊಂಡಿರ್ತೇನೆ, ಅದು ಬ್ಲೌಸ್ ಎಲ್ಲೋ ಸೇರ್ಕೊಂಡ್ಬಿಡ್ತಿತ್ತು. ಹಾಗಾಗಿ ಈ ಥರ ಕನ್ಫ್ಯೂಷನ್ನ ಬೇಡ ಅಂದ್ಕೊಂಡು 12 ಈ ಥರ ಸೆಟ್ಟ ಸಿಗ್ತೈತಿ. ಅಮೆಝಾನ್ ಒಳಗೆ ತರಿಸಿದ್ನಿ. ಇಲ್ಲಿ ಈ ಥರ ನೋಡ್ರಿ, ಏನು ಸೀರೆಗೆಲ್ಲ ಗಾಳಿ ಆಡಲಿ ಅಂಥೇಳಿ ಈ ಥರ ಟ್ರಾನ್ಸ್ಪರೆಂಟಾಗಿ ಇನ್ನು ಕೊಟ್ಟಿರ್ತಾರೋ, ಸ್ಪೇಸ್ ಕೊಟ್ಟಿರ್ತಾರೆ. ಇಲ್ಲಿ ಬಟ್ಟೆ ಒಳಗನ ಸ್ಟಿಚ್ ಮಾಡಿರ್ತಾರೆ ಈ ಥರ. ಆಲ್ರೆಡಿ 12 ಸೀರೆ ನಾನು ಹಾಕಿಟ್ಟಿದ್ನಿ. ನನಗೆ ಯಾಕೋ ಚಲೋ ಅನ್ಸಕ್ಕೆ ಶುರು ಆಯ್ತು. ಹಾಗಾಗಿ ಮತ್ತೆ 12 ತರಿಸೀನಿ. ಅದರೊಳಗೆ ಒಂದಿಷ್ಟು ನಾನು ಆಲ್ರೆಡಿ ಸೀರೆ ಹಾಕಿಟ್ಟೇನೆ. ನನಗೆ ಊರಿಗೆ ಹೋಗುವಾಗೂ ಭಾಳ ಯೂಸ್ ಆಗ್ತತ್ತಿದ್ದು. ಯಾವ ಸೀರೆ ಉಟ್ಕೊಳ್ಬೇಕು ಅಂದ್ಕೊಂಡಿರ್ತಾನಲ್ಲ ಇದ್ರೊಳಗೆ ಹಾಕೊಂಡು ಹೋಗ್ಬಿಟ್ಟಿರ್ತೀನಿ. ಮತ್ತು ಡ್ರೆಸ್ಸು ಸೀರೆ ಎಲ್ಲ ಮಿಕ್ಸ್ ಆಗಿಬಿಟ್ಟಿರ್ತಾವೆ. ಯಾರು ಬೇಕಾದರೂ ತರಿಸ್ಕೋಬೋದು ನೋಡ್ರಿ. ಮತ್ತು ಕಾಟನ್ ಬಟ್ಟೆ ಚಲೋ ಐತೆಲ್ಲ ಕ್ವಾಲಿಟಿ ಅಂತೂ. ಮತ್ತು ಟ್ರಾನ್ಸ್ಪರೆಂಟ್ ಪೌಚು ಬಂದಾವೀಗ, ಪ್ಲಾಸ್ಟಿಕ್ ಕವರ್ಸ್ ಆ ಥರನೂ ತೊಗೋಬೋದು, ಈ ಥರನೂ ತೊಗೋಬೋದು. ಇದು ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಇಲ್ಲಿ ಟ್ರಾನ್ಸ್ಪರೆಂಟ್ ಕ್ಲಾತ್ ಹಾಕಿರ್ತಾರೋ. ಇಲ್ಲಿ ಸೀರೆನೂ ನೀವು ಗುರ್ತು ಹಿಡಿಬೋದು, ಜೊತೆಗೆ ಗಾಳಿನೂ ಆಡ್ತೈತಿ. ನನಗೆ ಮಾತ್ರ ಇದು ಭಾಳ ಇಷ್ಟ ಅನಿಸಿದ. ಆ ಮನೆಯೊಳಗಿದ್ದಾಗ ನಾನು ತರಿಸಿದ್ನಿ 12. ಮತ್ತು ಇಲ್ಲಿ ಬಂದ ಮೇಲೂ ನನಗೆ ಮತ್ತೆ ಅಲ್ಲಿ ಇಲ್ಲಿ ತುರ್ಕಕ್ಕೆ ಶುರು ಮಾಡಿದ್ನಿ ಸೀರೆ ಎಲ್ಲ ಕರೆಕ್ಟಾಗಿ ಒಂದೇ ಕಡೆ ಇರಲಿ ಅಂಥೇಳಿ ಈ ಥರ ಪೌಚ್ ತರಿಸೆ ನೋಡ್ರಿ. ಮತ್ತೊಂದಿಷ್ಟು ಸೀರೆ ಎಲ್ಲ ಹಾಕಿಟ್ಟೇನಿ. ಇನ್ನೂ ಬಾಕಿ ಅದಾವೆ ಸೀರೆಗಳನ್ನೆಲ್ಲ ಹಾಕಿಡಬೇಕು. ಇದರ ಅಮೌಂಟು ಸ್ಕ್ರೀನ್ ಮೇಲೆ ನಾನು ಹಾಕಿ ನೋಡ್ರಿ ಎಷ್ಟು ಅಂತೇಳಿ. ಹಂಗೆ ನೋಡ್ರಿ, ಈಗ ಮಧ್ಯಾಹ್ನ 1:30 ಆಗೈತಿ. ನಮ್ಮ ಚಿಂಟು ಊಟ ಮಾಡ್ಸತ್ತಿದ್ದಿ. ಮತ್ತು ವ್ಲಾಗ್ನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡೇನಿ. ನಿಮಗೂ ಬೋರ್ ಆಗಿಬಿಡ್ತೈತಿ 20 ನಿಮಿಷ 30 ನಿಮಿಷ ಅಂದ್ರೆ. ಇಷ್ಟಿಷ್ಟೇ ಪುಟಾನಿ ವ್ಲಾಗ್ ಮಾಡಬೇಕು ಆದಷ್ಟು ಅಂತ ಅಂದ್ಕೊಂಡೇನಿ. ಕೆಲವೊಮ್ಮೆ ಆದಷ್ಟು ಸಣ್ಣದು ಮಾಡೋಣ ಅಂತ ಅಂದ್ಕೊಂಡೇನಿ ವ್ಲಾಗ್ಸ್ನ ಅನ್ಕೋತೇನೆ. ಆದರೂ ಅದು ಹಂಗೆ ಎಳೀತಾ ವ್ಲಾಗ್ ದೊಡ್ಡದಾಗೇ ಬಿಟ್ಟಿರ್ತೈತಿ. ಮತ್ತು ನನಗೂ ಅಷ್ಟು ಅದು 20 ನಿಮಿಷ 30 ನಿಮಿಷ ಅಂದರೆ ಕೆಲಸ ಜಾಸ್ತಿನೇ ಎಡಿಟಿಂಗೆಲ್ಲ. ಇಷ್ಟಿಷ್ಟೇ ಅಂದರೆ ಶಾರ್ಟಾಗಿ ಆರಾಮಾಗಿ ನಾನು ಕೂಡ ವ್ಲಾಗ್ಸ್ ಮಾಡ್ಬೋದು. ಮತ್ತು ತುಂಬ ಜನ ಕೇಳತ್ತಿದ್ರಿ ನಿಮ್ಮ ಚಿಂಟುನ ರಿಯಲ್ ಹೆಸರು ಏನು ಅಂತೇಳಿ. ಅವನ ಹೆಸರು ಹೇಮಂತ್. ನಂದು ಶ್ರೇಯಸ್ದು ನಮ್ಮ ಮನೆಯವ್ರದ್ದು ಎಲ್ಲ ಎಸ್ ಒಳಗದಾವು. ಅವನದು ಎಸ್ ಒಳಗೆ ಇಡ್ಬೇಕಂತ ಭಾಳ ಆಸೆ ಇತ್ತು. ಆದರೆ ನಮ್ಮ ಮನೆಯವರು ಅವನದು ಎಲ್ಲ ಜಾತಕದ ಪ್ರಕಾರನ ಇಡೋನು ಅಂದ್ಕೊಂಡು ಹೇಮಂತ್ ಅಂತ ಇಟ್ಟರು. ನಿಜವಾಗ್ಲೂ ನಂಗೆ ಎಸ್ ಒಳಗೆ ಇಡಬೇಕಂತಂತ ಭಾಳ ಆಸೆ ಇತ್ತು. ಕೆಲವೊಂದು ಹೆಸರು ಸೆಲೆಕ್ಟ್ ಮಾಡಿ ಇಟ್ಬಿಟ್ಟಿದ್ನಿ. ಮತ್ತು ಅವರು ಇದೇ ಫೈನಲ್ಲು ಜಾತಕದ ಪ್ರಕಾರನ ಇಡೋನು ಅಂತಂದ್ರಲ್ಲ, ಹಂಗಾಗಿ ನಾನು ಕೂಡ ಸುಮ್ಮನಾದ್ನಿ ನೋಡಿರಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.